ಭಾರತೀಯ ಚಿತ್ರರಂಗದ ಬಹುಬೇಡಿಕೆಯ ಸಂಗೀತ ನಿರ್ದೇಶಕರಾಗಿರುವ ರವಿ ಬಸ್ರೂರು ಅವರು ಇತ್ತೀಚೆಗೆ ತಮ್ಮ ಬದುಕಿನ ಕುರಿತು ಹೇಳಿದ ಆ ಮಾತುಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದೆ. ತಮ್ಮ ಸಂಗೀತದ ಮೂಲಕ ಇಡೀ ಭಾರತೀಯ ಚಿತ್ರರಂಗವೇ ತಮ್ಮತ್ತ ತಿರುಗಿ ನೋಡುವಂತೆ ಮಾಡಿರುವ ರವಿ ಬಸ್ರೂರು 2 ಬಾರಿ ಸಾಯಲು ಮುಂದಾಗಿದ್ರಂತೆ. ಈ ಸುದ್ದಿ ಅವರು ಇವರು ಹೇಳಿದ ಸುದ್ದಿಯಲ್ಲ, ಸ್ವತಃ ರವಿ ಬಸ್ರೂರ್ ಅವರೇ ಹೇಳಿರುವ ಸತ್ಯ. ಇತ್ತೀಚೆಗೆ ತೆಲುಗಿನ ಕಲ್ಟ್ ಸಿನಿಮಾದ ಟೀಸರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ರವಿ ಬಸ್ರೂರು ಅವರಿಗೆ ನಟ ನಿರ್ದೇಶಕ ವಿಶ್ವಕ್ ಸೇನ್ ಬರೋಬ್ಬರಿ 35 ಲಕ್ಷ ಬೆಲೆ ಬಾಳುವ ದುಬಾರಿ ರೋಲೆಕ್ಸ್ ವಾಚ್ ಅನ್ನು ಉಡುಗೊರೆಯಾಗಿ ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಭಾವುಕರಾದ ರವಿ ಬಸ್ರೂರು ತಮ್ಮ ಜೀವನದ ನೋವಿನ ದಿನಗಳನ್ನು ನೆನಪಿಸಿಕೊಂಡು ಭಾವುಕರಾದ್ರು. ಇದು ಕೇವಲ ವಾಚ್ ಅಲ್ಲ, ಸಂಗೀತಗಾರರ ಆತ್ಮಕ್ಕೆ ಕೊಟ್ಟಂತಹ ಗೌರವ ಎಂದರು. ನಮ್ಮ 18ನೇ ವಯಸ್ಸಿನಲ್ಲಿ 2 ಬಾರಿ ಈ ಜೀವನ ಸಾಕು ಎಂಬ ನಿರ್ಧಾರಕ್ಕೆ ಬಂದು ಸಾಯಲು ಯತ್ನಿಸಿದ್ದೆ ಎಂಬ ಸತ್ಯ ಬಹಿರಂಗಪಡಿಸಿದ ರವಿ ಬಸ್ರೂರು, 2 ಬಾರಿಯೂ ನಾನು ಉಳಿದುಕೊಂಡು ಬಿಟ್ಟೆ. ಆದರೆ 2ನೇ ಬಾರಿ ನನ್ನನ್ನು ಕಾಪಾಡಿದ ವ್ಯಕ್ತಿ ನನ್ನ ಸಂಗೀತವನ್ನು ಕೇಳಿ ಖುಷಿ ಪಟ್ರು. ಅವರೇ ನನಗೆ ಒಂದು ಕೀಬೋರ್ಡ್ ಕೊಡಿಸಿದ್ರು. ಜೊತೆಗೆ 35,000 ರೂಪಾಯಿ ನೀಡಿ ನನ್ನ ಬದುಕಿಗೆ ಬೆಳಕಾದ್ರು. ಅಂದು ನನ್ನ ಪ್ರಾಣ ಉಳಿಸಿದ ಆ ವ್ಯಕ್ತಿ ಹೆಸರೇ ರವಿ. ಹಾಗಾಗಿ ನನ್ನ ಹೆಸರನ್ನು ರವಿ ಅಂತಾನೆ ಚೇಂಜ್ ಮಾಡಿಕೊಂಡೆ ಎಂದು ತಮ್ಮ ಹೆಸರಿನ ರಹಸ್ಯವನ್ನು ರಿವೀಲ್ ಮಾಡಿದ್ದಾರೆ. ಇನ್ನು ಆ ದಿನದಿಂದಲೇ ನನ್ನ ಬದುಕು ಕೂಡ ಬದಲಾಯಿತು. ನಾನು ಯಾವಾಗಲೂ ಒಳ್ಳೆಯ ಜನರಿಗೆ ಒಳ್ಳೆಯ ಸಂಗೀತ ನೀಡಲು ಪ್ರಯತ್ನಿಸಿದ್ದೇನೆ ಎಂದು ಭಾವುಕರಾದರು. ಕೆಜಿಎಫ್ 2, ಸಲಾರ್, ಕಬ್ಜಾ ಹೀಗೆ ಬ್ಲಾಕ್ ಬಾಸ್ಟರ್ ಮೂವಿಗಳಿಗೆ ಮ್ಯೂಸಿಕ್ ಕಂಪೋಸ್ ಮಾಡಿರುವ ರವಿ ಬಸ್ರೂರು ಈಗ ರಾಕಿಂಗ್ ಸ್ಟಾರ್ ಯಶ್ ಅವರ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಕ್ಸಿಕ್ ಸಿನಿಮಾಗೂ ಸಂಗೀತ ಸಂಯೋಜನೆ ಮಾಡುತ್ತಿದ್ದಾರೆ.